ಈ ವರ್ಟಿಗೋ ಸಮಸ್ಯೆ ಅಂದ್ರೆ ಏನು? ಈ ಕನ್ನಡದಲ್ಲಿ ತಲೆ ಸುತ್ತುವು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಮ್ಮ ಸ್ನೇಹಿತರಿಗೆ ಮಾಹಿತಿನ ಕೊಡ್ತೀರಾ? ವೆಲ್ಕಮ್ ಟು 30 seconds of health with Clearmedi Healthcare. ಈ ದಿನ ನಮ್ಮ ಜೊತೆನಲ್ಲಿ ಕ್ಲಿಯರ್ಮೆಡಿ ಆಸ್ಪತ್ರೆಯ ಡಾಕ್ಟರ್ ಸಹನಾ, ನರರೋಗ ತಜ್ಞರು ನಮ್ಮ ಜೊತೆಲಿದ್ದಾರೆ. ಡಾಕ್ಟರ್ ನಮಸ್ಕಾರ. ಸೊ ವರ್ಟಿಗೋ ಅನ್ನೋದು ಫಸ್ಟ್ ಆಫ್ ಆಲ್ ಅದೊಂದು ಸಿಂಪ್ಟಮ್, ಅದು ಕಾಯಿಲೆ ಅಲ್ಲ. ಸೊ ಯಾವ ಕಾಯಿಲೆಯಿಂದ ಆಗ್ತಿದೆ ಅಂತ ಅದನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಸೊ ವರ್ಟಿಗೋ ಬಂದಾಗ ಏನಾಗತ್ತೆ, ವ್ಯಕ್ತಿಗೆ ನಡೆಯುವಾಗ ಇಡೀ ರೂಮ್ ಸುದ್ದಂಗೆ ಆಗತ್ತೆ, ತಲೆ ಗುಯಿ ಅಂದಂಗೆ ಆಗತ್ತೆ, ಕಿವಿಯಲ್ಲಿ ಗುಯಿ ಅಂದಂಗೆ ಆಗ್ಬೋದು, ವಾಮಿಟಿಂಗ್ ಬರ್ಬೋದು, ನಡೆಯುವಾಗ ಬಿದ್ದಂಗೆ ಆಗ್ಬೋದು. ಸೊ ಕತ್ತು ಮೇಲೆ ಕೆಳಗೆ ಮಾಡಿದಾಗ ಯೂಶಲಿ ಜಾಸ್ತಿ ಆಗ್ಬೋದು. ಸೊ ಇದನ್ನು ನಾವು ವರ್ಟಿಗೋ ಅಂತ ಹೇಳ್ತೀವಿ. ಸೊ ವರ್ಟಿಗೋ ಸಾಮಾನ್ಯವಾಗಿ ಬಂದ ತಲೆ ಸುತ್ತ ಆದರೂ ಅದರ ಕಾರಣಗಳು ಸಾಮಾನ್ಯವಾಗಿರೋದಿಲ್ಲ. ಸೊ ಯೂಶ್ವಲಿ 2 ಕಾರಣದಿಂದ ಬರೋ ಸಾಧ್ಯತೆ ಇರುತ್ತೆ. ಒಂದು, ಕಿವಿಯಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ, ಅಂದರೆ ಕಿವಿಯಲ್ಲಿ ಇನ್ಫೆಕ್ಷನ್ ಆದಾಗ, ಇಲ್ಲಾಂದರೆ ಕಿವಿಯ ತಮಟೆ ಒಡೆದಾಗ ವರ್ಟಿಗೋ ಬರುವ ಸಾಧ್ಯತೆ ಇರುತ್ತೆ. 2ನೇದು, ಮೆದುಳಲ್ಲಿ ಸ್ಟ್ರೋಕ್ ಆದಾಗ. ಸೊ ಸಾಮಾನ್ಯ ತಲೆ ಸುತ್ತು ಬಂದರೂ ಕಾಯಿಲೆಗಳು ಇರ್ಬೋದಾ ಅಂತ ಇವ್ಯಾಲ್ಯೂಯೇಷನ್ ಬೇಕಾಗತ್ತೆ. ಸೊ ಆದಷ್ಟು ಬೇಗ ನಿಮ್ಮ ನ್ಯೂರಾಲಜಿಸ್ಟ್ನ ಭೇಟಿಯಾಗೋದು ಉತ್ತಮ. ಹಾಗಾಗಿ ನೀವು ನಮ್ಮ ಕ್ಲಿಯರ್ಮೆಡಿ ಆಸ್ಪತ್ರೆನ ಸಂಪರ್ಕಿಸಬಹುದು. ಮುಂದೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ನ ನೀವು ಸಂಪರ್ಕಿಸಿ. ನಮಸ್ಕಾರ ಸ್ನೇಹಿತರೆ.